ಅಂದರೆ ಈ ವಿಡಿಯೋನಲ್ಲಿ ಸೆಕೆಂಡ್ PUC ಕನ್ನಡ ಪ್ರಿಪರೇಟರಿ ಎಕ್ಸಾಮ್ ಮಾಡಲ್ ಕ್ವಶನ್ ಪೇಪರ್ ಯಾವ ರೀತಿ ಒಳಗೊಂಡಿದೆ ಈ ವಿಡಿಯೋನ ಸಂಪೂರ್ಣವಾಗಿ ಮಾಹಿತಿ ತಿಳಿಸುತ್ತೇನೆ. ಸೊ ಫಸ್ಟ್ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಹಾಗೆ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋ ಶೇರ್ ಮಾಡಿ, ಅವ್ರಿಗೆ ಕೂಡ ವಿಡಿಯೋ ಹೆಲ್ಪ್ ಆಗುತ್ತೆ. ಟೈಮ್ ವೇಸ್ಟ್ ಮಾಡಿದ್ರೆ ಪ್ರಾರಂಭಿಸೋಣ. ನಿಮ್ಮ ಸ್ಕ್ರೀನ್ ಮೇಲೆ ನೋಡುವುದು ಸೆಕೆಂಡ್ PUC ಕನ್ನಡ ಪ್ರಿಪರೇಟರಿ ಎಕ್ಸಾಮ್ ಮಾಡಲ್ ಕ್ವಶನ್ ಪೇಪರ್. ಮೊದಲನೇ ಪ್ರಶ್ನೆ, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು? ಶಂಕಿನಿ ವಿದ್ಯೆ, ಮಂತ್ರವಿದ್ಯೆ, ಬಹುರೂಪಿಣಿ ವಿದ್ಯೆ, ಡಂಕಿನಿ ವಿದ್ಯೆ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ಮರ್ಕಟ, ಅಂಧಕ, ಹಂದೆ, ಚಂದಿರ. ರಾಜ್ಯಸಭೆಯೊಳಗೆ ದ್ರೌಪದಿಯನ್ನು ಒದೆದವರು ಯಾರು? ಕೀಚಕ, ವಲಲ, ವಿರಾಟ್ ರಾಜ. ಈ ಪ್ರಶ್ನೆ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ತೈಲ ತಿರಿದ್ದು ಹೇಗೆ ತಿಳಿಯುತ್ತದೆ? ದೀಪ ಆರಿದಾಗ, ಬತ್ತಿ ತಿಳಿದಾಗ, ಕತ್ತಲಾದಾಗ, ಕಮಟು ವಾಸನೆ ಬಂದಾಗ. ಮಾರ್ಷನ ಜೊತೆಗಾರ ಹೆಸರೇನು? ವಾಲ್ಪರೈ, ಕುದುರೆ, ಪೊಣಚಿ, ಆದಿವಾಸಿ. ಸ್ಥಳೀಯ ಭಾಷೆಯ ಕಲಿಯದ ಅನ್ಯ ಭಾಷಿಕರು ಏನಾಗುತ್ತಾರೆ? ದೀಪ, ಭಾವಿಕಪ್ಪೆ, ದೂರವಾಗುತ್ತಾರೆ, ದ್ವೀಪ. ಕಲಾಂ ಅವರ ಆತ್ಮಚರಿತ್ರೆ ಹೆಸರೇನು? ಈ ಪ್ರಶ್ನೆ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆಪ್ಷನ್ಸ್ ಕೂಡ ನೋಡ್ಬೋದು. ವಿಂಗ್ಸ್ ಆಫ್ ಫೈರ್, ನೆನಪಿನ ದೋಣಿಯಲ್ಲಿ, ಕಲಾಮೇಷ್ಟ್ರು, ಚಂದ್ರಯಾನ. ಈಗ ಹೊಂದಿಸಿ ಬರೆಯಿರಿ. ಪೂಲಿಗೇರಿ ಸೋಮನಾಥ, ಪುರಂದಾಸರು, ಹಬ್ಬಳ್ಳಿಯವರ ರಸಬಳ್ಳಿ, ದ.ರಾ. ಬೇಂದ್ರೆ, ಒಮ್ಮೆ ನಗುತ್ತೇವೆ. ಇವು ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಬಿಟ್ಟ ಸ್ಥಳಗಳು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲನೇ ಪ್ರಶ್ನೆ, ಬಸವಲಿಂಗನ ಹೆಂಡತಿ ಹೆಸರೇನು? ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಡ್ಯಾಶ್ ನೆನಪಾಗುತ್ತಾರೆ. ಧಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿರುವ ಹೊಳೆ. ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶ್ ನೀಗೆ ಹೇಳಿದ. ಕಲಿಯುಗದ ಅಮೃತ ಡ್ಯಾಶ್. ಬಿಟ್ಟ ಸ್ಥಳಗಳು ಕೂಡ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇಂಪಾರ್ಟೆಂಟ್ ಪ್ರಶ್ನೆ ನೋಡಿದಾಗ ಯಾವ ರೀತಿ ಕೇಳ್ಬೋದು? ಸ್ಕ್ರೀನ್ ಮೇಲೆ ನೋಡ್ಬೋದು. ಮಲಗಿರುವ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸಿದಳು? ಯಾರಿಗೆ ತತ್ವಜ್ಞಾನಿ ಹೇಳಿ ಪ್ರಯೋಜನವಿಲ್ಲ. ತಂದೆ ಮಗುವಿನ ಕಾಣಿಸಿಕೊಳ್ಳುವ ಬಗ್ಗೆ ಹೇಗೆ? ಸೊ ಇವು ಪ್ರಶ್ನೆಗಳು ಕೂಡ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಆದಷ್ಟು ಬೇಗ ಈ ಪ್ರಶ್ನೆ ಪತ್ರಿಕೆಯನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಹಾಗೆ ಯಾವ ಪ್ರಶ್ನೆಗಳು ರಿಪೀಟ್ ಕೂಡ ಆಗ್ಬೋದು ಇಲ್ಲಿ ನೋಡ್ಬೋದು. ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸವಲಿಂಗನಿಗೆ ಏನೇನು ಹೇಳಿದರು? ಮಾರ್ಷನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು? ಸಂಸ್ಕೃತ ಕನ್ನಡಗಳು ಸೇರಿದರೆ ಹೇಗೆ ಸೊಗಸುತ್ತವೆ? ಪರೀಕ್ಷೆ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಈಗ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ 4 ಅಂಕದ ಪ್ರಶ್ನೆ ನೋಡಿದಾಗ ಮೊದಲನೇ ಪ್ರಶ್ನೆ, ಬಸವಣ್ಣವರ ಪ್ರಕಾರ ನೈಜ ಭಕ್ತಿ ಲಕ್ಷಣಗಳೇ ಯಾವುವು? ಹಾಗೆ ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು ಹೇಗೆ? ಹಾಗೆ ಬಸವಲಿಂಗನ ಡಾಕ್ಟರ್ ತಿಮ್ಮಪ್ಪ ಅವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣಗಳೇನು? ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾಳೆ? ಸೊ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ರೀತಿ ಒಳಗೊಂಡಿರುತ್ತದೆ. ಹಾಗೆ 4 ಅಂಕದ ಪ್ರಶ್ನೆಗಳು ಕೇಳಲಾಗಿದೆ. ಸೊ ಸೆಕೆಂಡ್ PUC ಕನ್ನಡ ಇಂಪಾರ್ಟೆಂಟ್ ಕ್ವಶನ್ಗಳು ಹಾಗೆ ಪ್ರಿಪರೇಟರಿ ಎಕ್ಸಾಮ್ ಮಾಡಲ್ ಕ್ವಶನ್ ಪೇಪರ್ ಯಾವ ರೀತಿ ಒಳಗೊಂಡಿದೆ ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಸೊ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.